ಕರಾಳ ಕರ್ನಾಟಕ ಎಂತಹ ದುರ್ಗತಿ ಅಲ್ವಾ. ಇವತ್ತಿನ ಈ ದಿವಸವನ್ನು ಕರಾಳ ಕರ್ನಾಟಕ ಅಂತ ಆಚರಣೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಹೋಗಿದೆ. ಕೇವಲ 24 ಗಂಟೆಗಳ ಅಂತರದಲ್ಲಿ 8 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂಥದ್ದು. 2008ರಿಂದ 2012ರವರೆಗೆ ನಡೆದ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆಯನ್ನು ನೋಡಿದ್ರೆ 2798 ಪ್ರಕರಣಗಳು 2012ರವರೆಗೆ ದಾಖಲಾಗಿತ್ತು. ಆದರೆ ಇಲ್ಲಿ ಶಿಕ್ಷೆ ಪ್ರಕಟವಾಗಿರೋದು ಕೇವಲ 123 ಮಂದಿಗೆ ಮಾತ್ರ. ಪ್ರಾಯಶಃ ಇಂಥದ್ದೊಂದು ವ್ಯವಸ್ಥೆಯೇ ಇವತ್ತಿನ ಈ ಅತ್ಯಾಚಾರ ಹೆಚ್ಚಲಿಕ್ಕೆ ಕಾರಣವೋ ಏನು? ಇಂತಹ ಈ ಎಲ್ಲ ಘಟನೆಗಳಿಗೆ ಕಾರಣ ಏನು? ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯರು ಮತ್ತು ಆ ಕುಟುಂಬ ಅನುಭವಿಸ್ತಾ ಇರುವಂಥ ನೋವೇನು? ಇವತ್ತು ಸದನದಲ್ಲಿ ಯಾವ ರೀತಿಯಾಗಿ ಈ ಅತ್ಯಾಚಾರದ ಪ್ರಕರಣ ಮುಳುಗ್ತಾ ಇದೆ? ಇವೆಲ್ಲದರ ಒಂದು ವಿಸ್ತೃತವಾದಂಥ ಚರ್ಚೆ ಮತ್ತು ಸುದ್ದಿಯೇ ಈ ಹೊತ್ತು ನನ್ನೊಂದಿಗೆ ನನ್ನ ಕೊಲೀಗ್ ನವಿತಾ ಜೈನ್ ನನ್ನ ಜೊತೆ ಇರ್ತಾರೆ. ಓಕೆ ರಾಘು, ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು UP ಬಗ್ಗೆ ಹೇಳ್ತಾ ಇದ್ವಿ. UP ಈ ರೀತಿಯಾಗಿ ಕರ್ನಾಟಕ ಕೂಡ ಆಗ್ತಾ ಇರುವಂಥದ್ದು ಒಂದು ದುರಂತದ ವಿಷಯ ಅಂತಾನೆ ಹೇಳ್ಬೋದು. ನಾವು ಯಾವತ್ತು ಮಾತನಾಡುವಾಗ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಆಗುತ್ತೆ, ಅನಾಚಾರಗಳಾಗುತ್ತೆ ಅಂತ ಹೇಳ್ತೀವಿ. ಆದರೆ ಕರ್ನಾಟಕಕ್ಕೂ ಕೂಡ ಈಗ ಇಂತಹ ಒಂದು ಹಣೆಪಟ್ಟಿಯನ್ನು ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಅಪ್ರಾಪ್ತೆಯ ಮೇಲೆ, ಸಣ್ಣ ಮಕ್ಕಳ ಮೇಲೆ ಇಂತಹ ಒಂದು ಅತ್ಯಾಚಾರಗಳು ನಡೀತಾ ಇರೋದು ಎಲ್ಲರನ್ನು ಕೂಡ ಮನಕಲುಕುವಂತಹ ವಿಷಯ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಕೂಡ ನಾವು ಸಾಕಷ್ಟು ಚರ್ಚೆಯನ್ನು ನಡೆಸ್ತೀವಿ. ಇನ್ನು ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಕೂಡ ಈ ಒಂದು ಅತ್ಯಾಚಾರ ಪ್ರಕರಣಗಳು ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗಿದೆ, ಕೋಲಾಹಲಕ್ಕೆ ಕಾರಣ ಆಗಿದೆ. ಆ ಸುದ್ದಿಯನ್ನು ಕೂಡ ನೋಡುವಂತಹ ಸಮಯ ಈಗ. ರಾಜ್ಯಾದ್ಯಂತ ನಡೆದಂತಹ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಸದನಕ್ಕೆ ಬಿಜೆಪಿ ಸದಸ್ಯರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಸೂಚಕವಾಗಿ ಆಗಮಿಸಿದರು. ಸದನ ಆರಂಭ ಆಗ್ತಾ ಇದ್ದಂತೆ ಸದಸ್ಯರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅತ್ಯಾಚಾರ ಪ್ರಕರಣದ ಬಗ್ಗೆ ಚರ್ಚಿಸುವಂತೆ ಸದನದಲ್ಲಿ ಪಟ್ಟು ಹಿಡಿದು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ಸದಸ್ಯರು ಕೂಡ ಸಾಥ್ ಕೊಟ್ಟರು. ಸದನದಲ್ಲಿ ಗದ್ದಲದ ವಾತಾವರಣವೇ ಉಂಟಾಯಿತು. ನಂತರ ಕೆಲ ಕಾಲ ಸದನವನ್ನ ಮುಂದೂಡಿದ್ರು. ಸ್ಪೀಕರ್ ಕಚೇರಿಯಲ್ಲಿ ಪ್ರತಿಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಮೊನ್ನೆ ನೀವು ಎತ್ತಿದ ವಿಚಾರದಲ್ಲೂ ಕೂಡ ಆ ನಂತರದೆಲ್ಲ ತಗೊಂಡಿದ್ದು ನಾವು ಅದಕ್ಕಿಂತ ಸೀರಿಯಸ್ ಪ್ರಕರಣಗಳೇನು ಇವೆಲ್ಲ ಅಂಥದ್ರಲ್ಲೇ ಮಾಡಿದ್ವಿ. ಈಗ ನೀವು ಕತೆ ಹೇಳ್ತೀರ ನನಗೆ. ಅಯ್ಯಯ್ಯೋ, ಯಾವ ಜನ ಬೀದಿಗಿಳಿದಾರೆ? ಯಾವ ಬೀದಿ ಅದು? ಯಾವ ಬೀದಿ ಅದು? ಯಾವ ಬೀದಿ? ನಾನು ಇಲ್ಲಿ ಕೂತಿದ್ದೀನಿ, ಭಾಷೆ ಬಿಡಕ್ ಬರೋದಿಲ್ಲ ಕೆಲವು ವಿಷಯ. ಯಾವ ಬೀದಿ ಅದು ಹೇಳಿದ್ರ? ಯಾವ ಶುಡ್ ನಾಟ್ ಬ್ಲೇಮ್ ಲೀಗಲಿ ಪ್ರೆಸಿಡೆಂಟ್. ಸದನದಲ್ಲಿ ಇವತ್ತು ಬಿಜೆಪಿಯ ಬಹುತೇಕ ಎಲ್ಲ ಶಾಸಕರು ಕಪ್ಪು ಪಟ್ಟಿಯನ್ನು ಧರಿಸಿ ಸದನಕ್ಕೆ ಆಗಮಿಸಿದ್ದು. ಸುವರ್ಣ ನ್ಯೂಸ್ನಲ್ಲಿ ನಾವಿಂದು ಬೆಳಿಗ್ಗೆಯಿಂದಲೇ ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ದಿನವನ್ನು ಆಚರಣೆ ಮಾಡ್ತಿದ್ವಿ. ಅದರಿಂದ ಪ್ರಭಾವಿತರಾದಂತಹ ಬಿಜೆಪಿಯ ಶಾಸಕರು ಇವತ್ತು ಅವರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಸದನಕ್ಕೆ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಹಾಗೆ ಅಲ್ಲಿ ಒಂದು ರೀತಿಯ ಗದ್ದಲವೇ ಉಂಟಾಯಿತು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ತದನಂತರ ಸದನವನ್ನು ಕೆಲ ಕಾಲಕ್ಕೆ ಮುಂದೂಡಲಾಯಿತು. ತದನಂತರ ಸಭಾಧ್ಯಕ್ಷರ ಕಚೇರಿಯಲ್ಲೂ ಕೂಡ ಪ್ರತಿಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಯಿತು. ಒಟ್ಟಾರೆಯಾಗಿ ಅತ್ಯಾಚಾರದ ಪ್ರಕರಣಗಳು ಈಗ ಸದನದಲ್ಲಿ ತೀವ್ರ ಸ್ವರೂಪದ ದನಿಯನ್ನು ಕಂಡುಕೊಳ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ರಿಪೋರ್ಟರ್ ಶಂಕರ್ ಪಾಗೋಜಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ಸದನದಲ್ಲಿ ಕೂಡ ಅತ್ಯಾಚಾರದ ಪ್ರಕರಣಗಳು ದನಿ ಎತ್ತಿರುವಂಥದ್ದು ಮತ್ತು ಎಲ್ಲ ಬಹುತೇಕ ಪ್ರತಿಪಕ್ಷದ ಶಾಸಕರು ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಸದನದಲ್ಲಿ ಕಂಡು ಬಂದಂಥ ವಿಚಾರಗಳು. ರಾಘವೇಂದ್ರ, ಇವತ್ತು ಏನು ಸದನ ಆರಂಭವಾದ ತಕ್ಷಣವೇ ಬಿಜೆಪಿ ಮತ್ತು JDSನ ಸದಸ್ಯರು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಳೆದ 4 ದಿನಗಳ ಹಿಂದೆ ನಡೆದಿರುವಂಥ ಅತ್ಯಾಚಾರ ಪ್ರಕರಣ, ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣವನ್ನು ನೆನಪಿಸುವಂಥ ಒಂದು ಪ್ರಕರಣ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯ ಸದಸ್ಯರು ಕಪ್ಪು ಪಟ್ಟಿಯನ್ನು ಧರಿಸಿ ಸದನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿಸ್ತೃತ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ಸ್ಪೀಕರ್ ಅರ್ಧ ಗಂಟೆ ಸದನವನ್ನು ಮುಂದೂಡಿ ಅವರೊಂದಿಗೆ ಸಂಧಾನ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈಗ ನಮ್ಮ ಜೊತೆಗೆ ಬಿಜೆಪಿಯ ಶಾಸಕರಾಗಿರುವಂತಹ ವಿಜಯ್ ಕುಮಾರ್ ಅವರಿದ್ದಾರೆ. ಮತ್ತೆ ಇದಕ್ಕೆ ಬೆಂಬಲ ಕೊಟ್ಟಿರುವಂತಹ JDSನವರು ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದರು. JDSನ ರಮೇಶ್ ಬಂಡಿಸಿದ್ದೇಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಇವತ್ತಿನ ಹೋರಾಟದ ವೈಖರಿ ಏನು, ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತಾರೆ ಅಂತ ಅವರನ್ನ ಕೇಳೋಣ. ಸರ್, ಇವತ್ತು ಅತ್ಯಾಚಾರದ ವಿರುದ್ಧ ನೀವು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಸದನದ ಒಳಗೆ. ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತೀರಾ ಸರ್? ಅನ್ನು
ಇವತ್ತು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಇರೆಸ್ಪಾನ್ಸಿಬಲ್ ಸರ್ಕಾರ ಅಂತ ನಮಗೆ ಇವತ್ತು ಹೇಳಬೇಕು ಅಂತಿದ್ದೀವಿ. ಕಳೆದ 3 ದಿವಸದಲ್ಲಿ ಇವತ್ತು ಪತ್ರಿಕೆಗಳೇ ಬಂದಿರೋದು ಅಥವಾ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೇಳಿರೋವಂಥದ್ದು ನೋಡಿದರೆ ಸತತವಾಗಿ ಮಹಿಳೆಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾನೇ ಇದೆ. ಈ ಹೋಮ್ ಮಿನಿಸ್ಟರ್ ಮತ್ತು ಈ ಸರ್ಕಾರ ಒಂದು ಅಟ್ಟರ್ ಫೇಲ್ಯೂರ್ ಸರ್ಕಾರ. ಒಬ್ಬ ನಿನ್ನೆ ರಫೀಕ್ ಅನ್ನೋನು ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅವ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಶೃಂಗೇರಿಯಲ್ಲಿ ಆ ನವೀನ್ ನಾಯಕ್ನ ಇಮಿಡಿಯೇಟ್ ಅವನ ಮೇಲೆ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡಿದ್ರು. ಅಂದರೆ ಇವ್ರಿಗೆ ಮನಸ್ಸಿಗೆ ಬಂದು ಮಾಡೋವಂಥ ಒಂದು ಸರ್ಕಾರ. ನಾವಿವತ್ತು ಕೇಳ್ತಾ ಇರೋದಿಷ್ಟೇ, ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು, ಒಂದಿಷ್ಟು ಪ್ರೋ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಇವರು ನಿನ್ನೆಯಿಂದ ನಿದ್ದೆ ಹೊಡಿತಾನೇ ಇದ್ದಾರೆ. ಆ ಹೋಮ್ ಮಿನಿಸ್ಟ್ರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆದರೂ ಅವ್ರಿಗೆ ಪರಿಜ್ಞಾನ ಇಲ್ಲ ಮತ್ತು ಅವರು ಇರೆಸ್ಪಾನ್ಸಿಬಲ್ ಆಗಿ ಸ್ಟೇಟ್ಮೆಂಟನ್ನು ಮಾಡ್ತಾರೆ. ನನಗೆ ದಿನನಿತ್ಯ ನಡೆದಲ್ಲಿ ಏನು ಗೊತ್ತಾಗತ್ತಾ, ನನ್ನ ಕೇಳೋದು ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಇಂಟೆಲಿಜೆನ್ಸು ಫೇಲ್ಯೂರು, ಹೋಮ್ ಮಿನಿಸ್ಟ್ರಿ ಫೇಲ್ಯೂರು, ಪೊಲೀಸು ಫೇಲ್ಯೂರು, ಈ ಸರ್ಕಾರವೇ ಫೇಲ್ಯೂರ್ ಆಗಿರೋ ಅಂಥದಕ್ಕೋಸ್ಕರ ನಾವು ಮೊದಲನೇದಾಗಿ ಹೋಮ್ ಮಿನಿಸ್ಟರ್ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಇದು ತೀವ್ರವಾಗಿ, ಅಂದರೆ ಇವರು ಇದೇ ರೀತಿಯಲ್ಲಿ ಇರೆಸ್ಪಾನ್ಸಿಬಲ್ ಬಿಹೇವಿಯರ್ ಮಾಡಿದರೆ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಲಿ, ಯಾಕೆಂದರೆ ಈ ಸರ್ಕಾರ ಮಾಡಿಸೋದಕ್ಕೆ ಇವರಿಗೆ ಯೋಗ್ಯತೆಯೇ ಇಲ್ಲ ಅಂತ ನಮ್ಮದೊಂದು ಬೇಡಿಕೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಕುರಿತಂತೆ ಸರ್, ನೀವು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಇದೇ ವಿಷಯ ಕುರಿತಂಗೆ. ನಿಮ್ಮ ಹೋರಾಟದ ವೈಖರಿಯನ್ನು ಯಾವ ಮಾದರಿಯಲ್ಲಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ? ನಿನ್ನೆ ಇದ್ರ ಬಗ್ಗೆ ಮೊನ್ನೆ ನಡೆದಂಥ ಘಟನಾವಳಿಗಳು ತಾವು ಎಲ್ಲ ಮಾಧ್ಯಮಗಳ ಮುಖಾಂತರ ಜನ ನೋಡ್ತಾ ಇದ್ದಾರೆ. ಇವತ್ತು ನೈತಿಕತೆಯ ಪ್ರಶ್ನೆ. ನಾವು ನಮ್ಮ ಪಕ್ಷ ಇವತ್ತು ನಿಲುವಳಿ ಸೂಚನೆಯನ್ನು ನಿಲುವಳಿ ಸೂಚನೆ 16 ನಾವು ತಂದಿದ್ದೀವಿ. ಒಂದು, ಶಿಕ್ಷಣ ಇಲಾಖೆ ಮೇಲೆ ನಡೀತಕ್ಕಂಥ ಚರ್ಚೆಯ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋಕ್ಕೆ ಮುಂಚೆ ಶಿಕ್ಷಣ ಇಲಾಖೆಯಲ್ಲೇ ನಡೀತಕ್ಕಂಥ ಅನೇಕ ಘಟನೆಗಳನ್ನ ಒಂದು ಚರ್ಚೆ ಮಾಡಿ, ವಿಸ್ತೃತವಾಗಿ ಚರ್ಚೆ ಮಾಡಿ, ಈ ಥರ ಘಟನೆಗಳು ಏನು ತಕ್ಷಣ ಮರುಕಳಿಸ್ತಾ ಇದೆ, ಸರ್ಕಾರ ನಿಷ್ಕ್ರಿಯವಾಗಿದೆ, ಯಾಕೆ ಈ ರೀತಿ ನಿಷ್ಕ್ರಿಯ ಆಗಿದೆ ಅನ್ನುವಂಥ ಯೋಚನೆ ಜನರ ಮನಸ್ಸಿನಲ್ಲಿ ಬಂದು ನಮ್ಮ ಮೇಲೆ ಪ್ರತಿಭಟನೆ ಮಾಡ್ತಕ್ಕಂಥಕ್ಕೆ ಅವಕಾಶ ಕೊಡಬಾರ್ದು. ತಕ್ಷಣ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರ ಮುಂದೆ ಆಗಬೇಕು. ಎಲ್ಲೋ ಒಂದು ಕಡೆ ಸರ್ಕಾರ ಈ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಭಾವನೆ ತೋರ್ತಾ ಇದೆ ಅನ್ನುವಂಥ ಭಾವನೆ ಜನರ ಮನಸ್ಸಲ್ಲಿದೆ, ನಮ್ಮ ಮನಸ್ಸುಗಳು ಬಂದ್ಬಿಟ್ಟಿದೆ. ಆ ಭಯದ ವಾತಾವರಣ ಸೃಷ್ಟಿಯಾಗೋಕ್ಕೆ ಮುಂಚೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನ ತಗೊಳ್ತಕ್ಕಂಥದ್ದು ಸರ್ಕಾರ ಮುಂದೆ ಬರಬೇಕು. ಯಾರೇ ಸರ್ಕಾರ ಮಾಡಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಯಾರೇ ಗೃಹ ಮಂತ್ರಿಗಳಿರಲಿ, ಈ ಥರ ಘಟನೆಗಳು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಡೆದ್ರು, ಯಾಕೆ ಅದ್ರ ಬಗ್ಗೆ ಹಿಂದೆ ಸರಿತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಜನರ ಮುಂದೆ ಇದೆ. ತಕ್ಷಣ ಕ್ರಮ ತಗೊಳ್ಳಿ. ಯಾರು ಏನು ಅದಕ್ಕೆ ಜನ ಯಾರಿದ್ದಾರೆ ಅವರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಕೆಲಸಗಳಿಗೆ ಜನ ಯಾವಾಗಲೂ ಸಪೋರ್ಟ್ ಮಾಡ್ತಕ್ಕಂಥದ್ದು ಘಟನೆಗಳು ನಮ್ಮ ಮುಂದೆ ಅನೇಕ ಇತಿಹಾಸ ಇದೆ. ಯಾಕೆ ಸರ್ಕಾರ ಹಿಂಜರಿಬೇಕು ಅನ್ನುವಂಥದ್ದು ನನ್ನ ಮೂಲಭೂತವಾದಂಥ ಪ್ರಶ್ನೆ ನಮ್ಮ ಪಕ್ಷದ್ದು. ಜೊತೆಗೆ ನಿಲುವಳಿ ಸೂಚನೆಗೆ ನಾವೇನು ತಂದಿದ್ದೀವಿ ಅದಕ್ಕೆ ಅವಕಾಶ ಕೊಟ್ಟು ಆಮೇಲೆ ಉತ್ತರ ಕೊಡಲಿ. ಅದಕ್ಕೆ ಪೂರ್ಣ ನಮ್ಮ ಸಹಕಾರ ಇದೆ, ಸರ್ಕಾರಕ್ಕೆ ನಮ್ಮ ಸಹಕಾರ ಇದೆ. ರೂಲ್ 60 ಏನು ನಾವು ತಂದಿದ್ದೀವಿ, ಆ ಸಹಕಾರ ನಮ್ಗೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಸರ್, ಇನ್ನೊಂದು, ಮೊನ್ನೆ ಅಮಾಯಕ ಬಾಲಕಿಯ ಮೇಲೂ ಕೂಡ ಅತ್ಯಾಚಾರ ನಡೆದಿರುವಂಥದ್ದು, ಅಲ್ಲಿ ಆಡಳಿತ ಮಂಡಳಿ ಅದನ್ನು ಮುಚ್ಚಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಏನು ಪೋಷಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಆ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥ ಒತ್ತಡವನ್ನೇನಾದರೂ BJP ಮಾಡುತ್ತಾ? ಏನು ಸರ್ ನಿಮ್ಮ ಅಲ್ಲಿ ಆ ವಿಷಯ ಕುರಿತಂತೆ ನಿಮ್ಮ ನಿಲುವೇನು ಸರ್? ಇಲ್ಲ, ಅದು ನಿನ್ನೆ ನಾನು ನೋಡ್ತಾ ಇದ್ದೆ, ಆ ಶಾಲೆಯ ಆಡಳಿತ ಮಂಡಳಿಯವರು ಆ ಇನ್ಸಿಡೆಂಟ್ನ ಮುಚ್ಚಾಕಿ, ಅಂದರೆ ಮುಂದೆ ಅವರ ಸ್ಕೂಲ್ಗಳಲ್ಲಿ ಮಕ್ಕಳು ಬರ್ತಾರಾ ಇಲ್ವಾ, ಮುಂದಿನ ಸತಿ ಅಡ್ಮಿನಿಸ್ಟ್ರೇಷನ್ ಸಿಗ್ತಾವಾ ಇಲ್ವೋ ಅನ್ನೋದು ಆ ದೃಷ್ಟಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಆ ಶಾಲೆ ಆಡಳಿತ ಮಂಡಳಿ ಮೇಲೆ ತೀವ್ರವಾದ ಒಂದು ಕ್ರಮನ ತೆಗೆದುಕೊಳ್ಬೇಕು. ಅವ್ರು ಮುಚ್ತಾರೆ ಬಿಡೋದು ಅದೆಲ್ಲ ಅವರಿಗೆ ಮತ್ತು ಸರ್ಕಾರದ ತೀರ್ಮಾನಗಳಿಗೆ ಇದು. ಅಲ್ಲಿನ ಜನಗಳ ಬೇಡಿಕೆ ಕೂಡ, ಈಗ ಸ್ಕೂಲಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳನ್ನ, ಈಗ ಮುಚ್ಚಿಸ್ಬಿಟ್ರೆ ಕೂಡ ಆ ಮಕ್ಕಳಿಗೆ ಇವಾಗ 8ನೇ ಕ್ಲಾಸು 9ನೇ ಕ್ಲಾಸಲ್ಲಿರೋ ಮಕ್ಕಳು ಎಲ್ಲೋಗಿ ಸೇರ್ಕೊಳ್ತಾರೆ. ಅದು ಒಂದು ಸಮಸ್ಯೆ ಇರುತ್ತೆ. ಅದನ್ನು ಸರಿಯಾಗಿ ಯೋಚನೆ ಮಾಡಬೇಕು. ಆದರೆ ಇರ್ರೆಸ್ಪಾನ್ಸಿಬಲ್ ಆಗಿ ಆಡಳಿತ ಮಂಡಳಿ ನಡ್ಕೊಳ್ಳೋದಕ್ಕೆ ಬಿಡಬಾರ್ದು. ಆಮೇಲೆ ವಿ ಶುಡ್ ಟೇಕ್ ಸಮ್ ಸೀರಿಯಸ್ ಆ್ಯಕ್ಷನ್. ಇಲ್ಲಾಂದರೆ ಇದೊಂದು ರೀತಿಯಲ್ಲಿ ಒಂದು ರೋಗ ಇದು. ಪರ್ಟಿಕ್ಯುಲರ್ಲಿ ಈ ಅನ್ಏಡೆಡ್ ಸ್ಕೂಲ್ಗಳಲ್ಲಿ ಏನು ಬೇಕಾದ್ರೂ ಮುಚ್ಚಾಕ್ಬಿಡ್ತಾರೆ. ಇದನ್ನು ಮಾಡದೇ ಇರೋವಂಥ ವ್ಯವಸ್ಥೆನ ಮಾಡಬೇಕು.
ಸರ್, ಈ ಕುರಿತಂತೆ ಬಿಜೆಪಿಯ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಅಂದ್ರೆ ಸದನದ ಒಳಗಡೆ ಇಲ್ಲಿ ಕಪ್ಪು ಪಟ್ಟಿ ಧರಿಸುವಂತದ್ದು, ಇಲ್ಲಿ ಪ್ರತಿಭಟನೆ ಮಾಡುವಂತದ್ದು ನಡೀತಾ ಇದೆ. ಆದ್ರೆ ರಾಜ್ಯಾದ್ಯಂತ ಮುಂದೆ ನೀವು ಯಾವ ರೀತಿಯ ಹೋರಾಟವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇವತ್ತಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇದರ ವಿರುದ್ಧ ನಮ್ಮ ಮಹಿಳಾ ಮೋರ್ಚಾದವರು ಮತ್ತು ಪೇರೆಂಟ್ ಬಾಡಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೂ ನಮಗೆ ಸಮಾಧಾನಕರವಾದಂಥ ಆ್ಯಕ್ಷನನ್ನು ತಗೊಳ್ತಾರೆ ಅಥವಾ ತಗೊಳ್ಳೋದಿಲ್ಲ ಅಂತ ಅನಿಸುತ್ತೆ, ಅಲ್ಲಿ ತನಕ ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಕೂಡ ಸದನದ ಒಳಗೂ ಮಾಡ್ತೀವಿ, ಇವರು ಅವಕಾಶ ಕೊಡದೇ ಇದ್ದರೆ ಹೊರಗೂ ಮಾಡ್ತೀವಿ. ಸರ್, ನಿಮ್ಮ ಪಾರ್ಟಿಯ ನಿಲುವೇನು? ಈಗ JDS ಈಗ ರೂಲ್ 60ಯಲ್ಲಿ ಇಲ್ಲಿ ಚರ್ಚೆಗೆ ಅವಕಾಶ ಕೇಳ್ತಾ ಇದೆ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಅವಕಾಶ ಕೊಡದೆ ಹೋದರೆ ಮುಂದೆ ನೀವು ಯಾವ ರೀತಿಯ ಹೋರಾಟವನ್ನು ಇದೇ ವಿಷಯದ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? ರಸ್ತೆಗೆ ಬರಲೇಬೇಕಂತ ಅನಿವಾರ್ಯತೆ ಇದೆ, ರಸ್ತೆ ಬಂದೇ ಬರ್ತೀವಿ. ತೀರ್ಮಾನ ನಾವು ಜನಪರವಾಗಿರ್ತಕ್ಕಂಥ ಜನಪರ ಕೆಲಸ ಮಾಡಲಿಕ್ಕೆ ಕಟಿಬದ್ಧವಾಗಿದ್ದೇವೆ. ಯಾವಾಗ ಸರ್ಕಾರ ಈ ಥರದ ಶಾಲೆಗೆ ಹೆಣ್ಮಕ್ಳೇ ಹೋಗದಾದಂಥ ಸ್ಥಿತಿಗಳನ್ನ ನಿರ್ಮಾಣ ಮಾಡುವಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ನಾಳೆ ಇದೆಲ್ಲ ಜವಾಬ್ದಾರಿ ಇವತ್ತಂಥ ಸರ್ಕಾರಗಳು ಆನ್ಸರ್ ಮಾಡಬೇಕಾಗ್ತದೆ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತರ ಕೊಡಬೇಕಾಗ್ತದೆ. ಅದನ್ನು ನಾವು ರಸ್ತೆಗಿಳಿದು ಹೋರಾಟ ಮಾಡಲಿಕ್ಕೆ ಒಳಗಡೆ ಮತ್ತು ಹೊರಗಡೆ ನಾವು ತಯಾರಾಗಿದ್ದೀವಿ. ಯಾಕೆಂದರೆ ನಮ್ಮ ಪಕ್ಷ ಫೌಂಡೆಡ್ ಬೈ ಹೋರಾಟದಿಂದ, ನಾವು ಹೋರಾಟದಿಂದ ಬಂದವರು. ಯಾರು ನಮ್ಮ ಪಕ್ಷ ಇರತಕ್ಕಂಥದ್ದು ಹೋರಾಟದಿಂದ ಇವತ್ತು ನಮ್ಮ ಲೈವ್ ಆಗಿದ್ದೀವಿ ಅಂತ ತಪ್ಪಾಗಲಾರ್ದು. ಹೋರಾಟ ಮಾಡಲಿಕ್ಕೆ ಎಲ್ಲರಿಗಿಂತ ಮುಂದೆ ಇದ್ದೀವಿ, ಐದರ್ ಕಾಂಗ್ರೆಸ್ ಆರ್ BJP. ನಾವು ವಿ ಆರ್ ಇನ್ ಲೈವ್ ವಿತ್ ದಿ ಪೀಪಲ್. ಇದು JDS ಮತ್ತು ಬಿಜೆಪಿಯ ಒಂದು ಎರಡೂ ಪಕ್ಷಗಳ ನಿಲುವಾಗಿರುವಂಥದ್ದು. ಅತ್ಯಾಚಾರ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವುದರಿಂದ ಈ ನಿಲುವಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಎರಡೂ ಪಕ್ಷದ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಶಂಕರ್ ಪಾಗೋಜಿ ಡೀಟೇಲ್ಸ್ಗೆ. ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ರಾಜ್ಯದಿಂದ ವರದಿಯಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಪ್ರತಿಪಕ್ಷಗಳು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇವೆ, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಅದರ ಜೊತೆಗೆ ಸುವರ್ಣ ನ್ಯೂಸ್ ಕೂಡ ಈ ದಿನವನ್ನ ಕರಾಳ ದಿನವನ್ನಾಗಿ, ಬ್ಲ್ಯಾಕ್ ಡೇ ಆಗಿ ಘೋಷಣೆ ಮಾಡಿದೆ. ಇವತ್ತು ಇಡೀ ದಿನ ಈ ಒಂದು ಕರಾಳ ಕರ್ನಾಟಕ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗತ್ತೆ. ಹಾಗಾಗಿ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತೀವಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ.